ಬ್ಯಾಡಿ ಟ್ರೈಂಗ್ ಟು ಬಿ ಇನ್ನೋಸೆಂಟ್. ಅವ್ರು ನನ್ನ ಪೋಸ್ಟ್ ಲೈಕ್ ಮಾಡ್ತಾರೆ. ಮುಂದೆ ನನ್ನ ಹಸ್ಬೆಂಡ್ ಅಲ್ಲಕ್ ಬಿಟ್ರೆ ವೆಜಿಟೇಬಲಿ ಕೈಂಡ್ ಆಫ್ ಮಿಕ್ಸ್ಚರ್ ಅಂದ್ರೆ ಶಾಣೆ ಕೊಟ್ಬಿಡ್ತೇವೆ. ಏನು ಅಡುಗೆ ಆಗುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪೂಜಾ ವರ್ಗಲ್ಲಿ ಆಫ್ಟರ್ನೂನ್ ಲಂಚ್ ಅಡುಗೆ ಮಾಡತ್ತೀನಿ. ಸೊ ಅದು ವ್ಲಾಗ್ ಮಾಡೋಣ ಬರ್ರಿ. ನಿನ್ನೆ ಅಮಾವಾಸ್ಯೆ ಇತ್ತಲ್ಲ, ಅದಕ್ಕೆ ನಿನ್ನೆ ಹೂರಣ ಗಡುಬು ಮಾಡಿದೆವು. ಅದೇ ಹೂರಣ ಉಳಿದಿತ್ತು. ಸೊ ಇವತ್ತು ಮಾರ್ನಿಂಗ್ ಹೂರಣ ಗಡುಬು ರೈಸ್ ಮಾಡಿದ. ಈ ಮಧ್ಯಾಹ್ನ ಅದೇ ರೈಸ್ ಉಳಿದವ. ಅದಕ್ಕೆ ಒಂದು ಸ್ವಲ್ಪ ಎಗ್ ವೆಜಿಟೇಬಲ್ಸ್ ಹಾಕಿ ಸೊಟೆ ಮಾಡಿ ಸರ ನುಗ್ಗಿಕಾಯಿ ನುಗ್ಗಿ ಫ್ರೈ ಮಾಡಮಿ ಅಂತ ಅಂದ್ಕೊಂಡೇನೆ. ಲೆಟ್ಸ್ ಅಡುಗೆ ಮಾಡ್ತೀನಿ ಒಂದು ಲೆವೆಲ್ಗೆ. ಚಲೋ ಆಗ್ತದೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ತಿಂತಾರೆ ಅಷ್ಟೇ. ಸುಮ್ಮನೆ ಏನ್ರಿ ಒದರ್ಕೋತಾರಪ್ಪ ಆಕೆ ಮಾಡೋಕ್ಕೆ ಕೆಲಸ ಇರಕ್ಕೆ. ಇವತ್ತು ಚಲೋ ಭಾರಿ ಕಂಟೆಂಟ್ ತಲೆಯಾಗಿತ್ತು ಮಾಡಬೇಕು ಅಂತ. ಲೈಕ್ ಸಾರಿ ಆರಾಮಿಲ್ಲ, ಅದಕ್ಕೆ ಮಾಡೋದಾಗಲ್ಲ. ಈಗ ಒಲ್ಲ ಅನ್ಸುತ್ತೆ. ಸ್ಟಿಲ್ ಕಂಟೆಂಟ್ ರೆಕಾರ್ಡೇಬೇಕಲ್ಲ, ತೋ ಅಡುಗೆ ಮಾಡೋದು. ಓಕೆ, ಖರೆ ಹೇಳ್ರಿ, ನೀವು ಎಂಜಾಯ್ ಮಾಡ್ಲತ್ತೀರಿಲ್ಲ ನನ್ನ ವ್ಲಾಗ್ಸ್. ಇಲ್ಲಾಂದ್ರೆ ನಾ ಬಂದ್ ಮಾಡ್ತೀನಿ ಅಂತ ಅನ್ಕೋಬೇಡ್ರಿ. ಬಂದ್ ಮಾಡಲ್ಲ, ಮಾಡ್ತೀನಿ. ಸೊ ಹೇಳ್ರಿ, ಕಮೆಂಟ್ನಾಗ ತಿಳಿಸ್ರಿ ನಿಮ್ಗೆ ಇಷ್ಟ ಆಗ್ಲತ್ತಾವಿಲ್ಲ ನಂದು ಕಾಂಟೆಂಟ್ ಅಂತ. ಇನ್ಸ್ಟಾನಾಗ ಒಂದು ಪೋಸ್ಟ್ ಮೇಲೆ ಕಮೆಂಟ್ ಹಾಕಿದ್ರು, ಬ್ಯಾಡಿ ಟ್ರೈಂಗ್ ಟು ಬಿ ಇನ್ನೋಸೆಂಟ್ ಅಂತ ಅನ್ನಿಸ್ತು ಅಂತ ನಂಗೆ. ನೋಡ್ರೆ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿರಿ. ಸಿ, ನಾ ಇನ್ನೋಸೆಂಟ್ ಅಂತೇಳಿ ಶೋ ಮಾಡೋಕೆ ಪೋಟ್ರೆ ಮಾಡೋಕೆ ಟ್ರೈ ಮಾಡತ್ತಿಲ್ಲ. ಆ್ಯಕ್ಚುಲಿ ನಾನು ಇನ್ನೋಸೆಂಟ್ ಇಲ್ಲ, ಬ್ಯಾಡಿನೇ ಇದ್ದೀನ. ಓಕೆ, I'm a UK baddie. People who know me know that. And the matter of fact, I am a baddie and I will be a baddie. ಮುದುಕಿ ಆದ್ರೂ ಬ್ಯಾಡಿನೇ ಇರ್ತೀನಿ. ಮುಂದೆ ನನ್ನ ಹಸ್ಬೆಂಡ್ ಅಲ್ಲಕ್ ಬಿಟ್ರೆ ಅಷ್ಟೇ. ಇವತ್ತಿನೊಂದು ಲೈಕ್ ಖುಷಿ ವಿಚಾರ ಏನಂದ್ರೆ, ಒಬ್ಬರು ವೆರಿಫೈಡ್ ಕಂಟೆಂಟ್ ಕ್ರಿಯೇಟರ್, ಲೈಕ್ ಚಲೋನೇ ಫಾಲೋವರ್ಸ್, ಚಲೋ ಮಾಡ್ತಾರೆ ಅವ್ರನ್ನೂ ಕಂಟೆಂಟ್. ಅವ್ರು ನನ್ನ ಪೋಸ್ಟ್ ಲೈಕ್ ಮಾಡಿದ್ರು. ಸ್ಕ್ರೀನ್ಶಾಟ್ ತೊಗೋಬೇಕು ಅನ್ನಷ್ಟೇ ರಿಫ್ರೆಶ್ ಆಗೋಯ್ತು. ಅವ್ರು ಯಾವ ಪೋಸ್ಟ್ ಮೇಲೆ ಲೈಕ್ ಮಾಡ್ಯಾರಂತೂ ಗೊತ್ತಿಲ್ಲ ನನಗೀಗ. ಸ್ಟಿಲ್ ಐ ಆಮ್ ರೀಚಿಂಗ್ ಸಮ್ವೇರ್. ಹೋಲತ್ತವು ನನ್ನ ವೀಡಿಯೋಸ್ ಅಲ್ಲಿ ಇಲ್ಲಿ. ಓಕೆ, ನುಗ್ಗಿಕಾಯಿ ಕುದಿಲಾಕ ಇಡ್ಲತ್ತೀನಿ, ನೀರು ಚಲ್ಲತ್ತಾವ. ನುಗ್ಗಿ ಫ್ರೈಗೆ ವೆಜಿಟೇಬಲ್ಸ್ ಕಟ್ ಮಾಡೋದು, ವೆಜಿಟೇಬಲಿ ವಾಟೆವರ್. ಹಾಗೆ ಎಗ್ ಫ್ರೈಡ್ ರೈಸ್ ಮಾಡತ್ತೀನಿಲ್ಲ, ಅದಕ್ಕೆ ಎಗ್ ಫ್ರೈಡ್ ರೈಸ್ ಅಲ್ಲಕ್ಕೆ ಅದು ಲೈಕ್ ಕೈಂಡ್ ಆಫ್ ಮಿಕ್ಸ್ಚರ್ ಆಫ್ ಆಲ್ ಟೈಪ್ ಆಫ್ ಎಗ್ ರೈಸಸ್. ಏನೇನೋ ಹಾಕ್ತೀನಿ ಅಂದ್ರೆ ಸುಮ್ಮನೆ ತಿನ್ಬೇಕಟ್ಟೆ. ಓಕೆ, ವಾಟ್ ಈಸ್ ದಿಸ್? ಓಕೆ ಅನ್ಕೋತ ನಾನು ಕಾರ್ಯ ಮಾಡಿ ಅನ್ನೋದೇನು ಬಂತು ಅಂದ್ರೆ ಬೇಡ. ಮತ್ತು ನಾ ಹಿಂಗೆ ಮಾಡ್ಕೊಂಡು ಅಂದ್ರೆ ಕಂಟೆಂಟ್ ಯಾರು ಕ್ರಿಯೇಟ್ ಮಾಡ್ಬೇಕು? ಹಾಂ, ನಿಮಗೆಲ್ಲ ಚಲೋ ಎಡಿಟ್ ಮಾಡಿ ವೀಡಿಯೋಸ್ ಯಾರು ಕೊಡಬೇಕು? ಹಾಂ, ಗೊತ್ತಾ ಭಾಳ ಮಂದಿ ಯಾರ ಬಟ್ ನನ್ನಂತವ್ರು ಇರ್ಬೋದು. ಸ್ಟಿಲ್ ಯಾರು ಕಮೆಂಟ್ ಮಾಡಿರ ಹಂಗೆ ಒಂದೇ ನಮಗೆ ಏನಂತ. ನಮ್ಮ ಅಕ್ಕ ಅಲ್ಲತ್ತಳು ಯೂಟ್ಯೂಬ್ ವೀಡಿಯೋಸ್ ಚಲೋ ಅಲ್ಲತ್ತವ, ಬಟ್ ನಿನ್ನ ಜೊತೆಗೆ ಯಾರೇ ಇದ್ದರು ಅಂದ್ರೆ ಏನೋ ಚಲೋ ಅನ್ನಿಸ್ತದ. ಎಲ್ಲಿಂದ ತೊಗೊಂಬರ್ಲಿ ಜೊತೆಗೆ? ಒಬ್ಬಕ್ಕೇನೆ ಟ್ರೈ ಮಾಡ್ತೀನಿ ನಿಮಗೆ ಎಂಟರ್ಟೈನ್ ಮಾಡೋಕೆ. ಒನ್ ಮ್ಯಾನ್ ಆರ್ಮಿ. ನೀವು ಕಮೆಂಟ್ ಮಾಡ್ರಿ, ಯಾರೇ ಬೇಕೇನು ನಮ್ಮ ಜೊತೆಗೆ, ಎಲ್ಸ್ ನಾವು ಒಬ್ಬಕ್ಕೇನೆ ಎಂಟರ್ಟೈನ್ ಮಾಡ್ಬೋದು, ನಿಮಗೆ ಕಂಟೆಂಟ್ ಕೊಡ್ಬೋದು ಅಂತ. ಬೇಕು ಅಂತ ಅನ್ಸಿದ್ರೆ ಹೇಳ್ರಿ, ಯಾರಿಗ್ರೆ ಹೈಯರ್ ಮಾಡ್ತೀನಿ. ಒನ್ ಆಫ್ ದ ಸಬ್ಸ್ಕ್ರೈಬರ್ಸ್ ರೆಡಿ? ಏನಾರ ನಮ್ಮ ಮಮ್ಮಿ ನಮ್ಮ ಅಪ್ಪ ನೋಡ್ರಿ ವಿಡಿಯೋ ಅಂದ್ರೆ ಸಾರ್ಥಕ ಆಯ್ತು. ನಿನಗೆ MBA ಕಲಿಸಿ, ನಿನ್ನ ಮೇಲೆ ಆ ಟ್ರಕ್ಕಾಸ್ ಹೊರು, ನಿನಗೆ ಸಾಲಿ ಕಲಿಸಿ, ಇದೇ ಮಾಡಂದಿದ್ದೇವೆ ನಾವು ಹಾಂ ಅಂತಾರೆ. ಯೂಶ್ವಲಿ ನನಗೆ ಆರಾಮಿಲ್ದಾಗ ಝೀರೋ ಎನರ್ಜಿನಾಗಿರ್ತೀನಿ, ಪೂರಾ ಲೋ. ಬಟ್ ಐ ಡೋಂಟ್ ನೋ, ಇವತ್ತೇನೋ ಎನರ್ಜಿ ಬಂದು ಅಡುಗೆ ಮಾಡೋದು ಅನ್ನೋದು. ಇಲ್ಲಾಂದರೆ ಹೇಳಲ್ಲ, ನಂಬ್ಕೊಂಡಾಕಿ ಯಾರ ಬಂದನು ಹೇಳೋದು. ನೀ ಬಂಗಾರ ಬಣದಾಕಿ ಒಳ್ಳೆಯ ಗುಣದಾಕಿ ಹಗಲಿರು ನನಗ ನೆನಪಾಕಿ ಸಾಂಗ್ ಬೇರೆ ಇರೋದು. ಇವತ್ತು ಕೇಳತ್ತಿರೋದೆ ನೆನಪು ಬಂತು. ಒಂದು ಯಾವ್ದಾರ ಸಾಂಗ್ ಕೇಳೋ ಪೂರ ದಿನ ಅದೇ ಇರ್ತಿರ್ತಾರೆ. ನಮ್ಮ ಮನ್ಯಾಗ ಇಷ್ಟು ದಿನ ಲೈಕ್
ಸ್ಟೋರ್ ಬಾಟ್ ಅಂದ್ರೆ ಹೊರಗಿನ ತಂದಿದ್ದು ಖಾರ, ಪ್ಯಾಕೆಟ್ ಖಾರ ಅಂತಿದ್ದು. ಈಗ ನಮ್ಮ ಮಮ್ಮಿ ಮಸಾಲೆ ಖಾರ ಕುಡ್ಸ್ಯಾರ. UK ಗೊತ್ತೇ ಇರ್ತದೆ ಮಸಾಲೆ ಖಾರ. ಏನು ಅಡುಗೆ ಆಗ್ಲತ್ತದ ಅಂದ್ರೆ ನಾವು ಸಣ್ಣಾಗಿದ್ದ ಕುಟ್ಟಿಸ್ತಿರು, ಬಟ್ ಆಮೇಲೆಲ್ಲ ದೊಡ್ಡವ್ರ ಆತ ಟೈಮ್ ಸಾಲಾರ್ಬಟ್ಟಿಗೆ ಕುಡ್ಸೋದು ಆಗಿದ್ದಿಲ್ಲ ಅವ್ರಿಗೆ. ಈಗ ಕುಡ್ಸ್ಯಾರ ಮತ್ತು ಏನು ಅಡುಗೆ ಆಗ್ಲತ್ತದ್ರಿ. ಅನ್ನಕ್ಕೆಲ್ಲ ಇದೆ ಹಾಕ್ಲತ್ತೇನ ನೋಡ್ತೀರಾ ನೋಡಿ ವೆಜಿಟೇಬಲ್ಸ್ ಕಟ್ ಮಾಡೀನಿ. ಇದು ಬೆಳ್ಳುಳ್ಳಿ ಖಾರ ಹಾಕಿ ಕುಟ್ತೀನಿ. ಕುಟ್ಟಿ ಎಗ್ ರೈಸ್ ಮಾಡ್ತೀನಿ, ಅದ್ರಾಗ ಹಾಕ್ತೀನಿ. ಇದು ನೀವು ಅನ್ನಕ್ಕೆ ಒಬ್ಬವನ್ನ ನೋಡಿರ್ತೀರಿ, ಘೋಟ್ನಿ ಒಬ್ಬವನ್ನ ನೋಡ್ರಿ. ಘೋಟ್ನಿಲ್ಲ ಕುಟ್ಬೋದು ಇಲ್ಲ ನಂಗೆ ಗೊತ್ತಿಲ್ಲ, ನಾ ಕುಟ್ತೀನಿ. ಹೆಂಗೆ ಅನ್ನಿಸ್ತಂದ್ರೆ ನಾನೇ ಕ್ವಶನ್ ಕೇಳಿ ನಾನೇ ಆನ್ಸರ್ ಮಾಡ್ತಿರ್ತೀನಿಲ್ಲ ಇಲ್ಲಿ ವ್ಲಾಗ್ಸ್ನಾಗ. ನೀವೆಲ್ಲ ಅನ್ಕೋತೀರ ಮಳ್ಳದು ಬೋರಿ ಕುರುಬುರಕ್ಕಿನ ಇದ್ದೀನಿ. ಹೂ ನೋಸ್ ಮಳ ಕುರುಬುರ ಇರ್ಬೋದು. ಅಲ್ಲ, ನಾವು ಮಳ ಕುರುಬರಲ್ಲ, ನಾವು ಶಾಣೆ ಕುರುಬರಿದ್ದೇವೆ. ಕುರುಬರು ಶಾಣೆ ತಂದು ನೋಡೋದಿತ್ತಂದ್ರೆ ಸಿದ್ದರಾಮಯ್ಯ ನೋಡ್ರಿ. ನಾ ರೈಸ್ ಮಾಡೋದು ನೋಡ್ತಾರೆ ನೋಡ್ರಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿಕೊಳ್ಳಿ. ಮೊದಲು ಗ್ಯಾಸ್ ಹಚ್ಚಿ. ಡು ನಾಟ್ ಮೇಕ್ ದಿಸ್ ಮಿಸ್ಟೇಕ್. ಮೊದಲು ಗ್ಯಾಸ್ ಹಚ್ಚಿ. ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಒಳಗೆ. ಎಣ್ಣೆ ಓವರ್ ಹೀಟ್ ಆಗೋಕ್ಕಿಂತ ಪೈಲೇನೆ ಜಡಿ ಸಾಕು ಬೀಳ್ತಾಗ ಜಗ್ಗಿಟ್ಟುಕೊಂಡಂತ ಬೆಳ್ಳುಳ್ಳಿ ಇಕ್ಕಿ. ನೆಕ್ಸ್ಟ್ ಕೈ ತಗೊಳ್ಳಿ. ಆ ಮಸಾಲೆ ಖಾರದ ಸ್ಮೆಲ್ ಏನು ಆಮೇಲೆ ಉಳ್ಳಾಗಡ್ಡಿ ಹಾಕ್ಬೇಕು. ನಿಮಗೆ ನನಗೆ ನೋಡೋದ ರೈಸ್ ನೋಡೋಲ್ಲ, ನನಗೆ ಅಲ್ಲ ಗೊತ್ತಿತ್ತು ನನಗೆ, ಅದಕ್ಕೆ ನನಗೆ ವೆಜಿಟೇಬಲ್ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ಅನ್ನದಾಗ ಉಪ್ಪು ಇರ್ತದೆ, ಸೊ ಸ್ವಲ್ಪ ಹಾಕ್ರಿ. ಅದು ಹೆಚ್ಚಿಗೆ ಹಾಕಿ ಯಾರು ತಿನ್ನಲಾರ್ದ ಯಾಕಂದ್ರೆ ನೋ ಯೂಸ್. ಓಕೆ, ಹ್ಯಾಂಡ್ ಜೆಸ್ಚರ್ಸ್ ಭಾಳ ಮಾಡತ್ತಿಲ್ಲ ಹಾಕೊಂಡು. ಹೇಗೆ ನಾ ನಾನ್ ವೆಜ್ ಬಿಟ್ಟೇನಿ ಲೈಕ್ 1.5 years ಹಂಗಾಯ್ತು. ನನ್ನ ವಾಯ್ಸ್ ಗ್ಲಿಚ್ ಆಯ್ತು. 1.5 years ಆಯಿತು ನಾನ್ ವೆಜ್ ಬಿಟ್ಟು. ಬಟ್ ಎಗ್ ತಿಂತೀನಿ. ನಂಗೆ ಗೊತ್ತಿಲ್ಲ ಎಗ್ ನಾನ್ ವೆಜ್ ಅದ ವೆಜ್ ಅದ, ಯಾರಿಗೂ ಗೊತ್ತಿಲ್ಲ. ಎಗ್ ತಿನ್ನೋದಾಗ್ತದೆ. ಬಾಯ್ಚಟ ನಾನ್ ವೆಜ್ ಬಿಟ್ಟವ್ರಿಗೆ ಬಾಯ್ಚಟ ಬೇಕು. ಎಗ್ಗರೇ ಅಟ್ಲೀಸ್ಟ್ ಎಗ್ ಒಂದು ರಿಪ್ಲೇಸ್ಮೆಂಟ್ ಇಲ್ಲ ನಾನು. ಚಿಕನ್ ಮಟನ್ ತಿನ್ನಲಿಲ್ಲ ಅಂದ್ರೆ ಬೆಳಗಾತಿದ್ದಿಲ್ಲ ನಮಗೆ. ಈಗ ಎಗ್ಲಿಂದ ಏನಾಗೋದು. ಆಯ್ತು ನೋಡ್ರಿ, ಎಗ್ ರೈಸ್ ರೆಡಿ. ಗೊತ್ತದ ಹೊರಗೆ ಮಾಡೋರ ಮಾಡಿಲ್ಲ, ಅಲ್ಲೆಲ್ಲ ಸೋಯಾ ಸಾಸ್ ಅದು ಇದು ಹಾಕ್ತಾರ. ಇಲ್ಲಿ ನಮಗೆ ನುಗ್ಗಿ ಫ್ರೈ ಮಾಡೋಣ. ಈಗ ರೈಸ್ ಆಯಿತು. ಒಂದು ಬಾಣಲೆಯಲ್ಲಿ ಎಣ್ಣೆ ಚೂರು ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಹಾಕಬೇಕು. ಚಟ್ಚುಟ್ ಅಂತ ದೋಸೆ ಇಡಬೇಕು. ನಮಗೆ ಚಟ್ಚುಟ್ಗೆ ಹೊರಗೆ ನೋಡಿ ಏಟು ಬಗೆ ಆಗಿಸಿಲ್ಲ. ನಮ್ಗೆ ಬೇಕಿತ್ತು ಸುಮ್ಮನೆ ಅನ್ನ ಮೊಸರು ಉಂಡ್ರೆ ಮುಗಿದೋಗ್ತಿತ್ತು. ಬಾಯ್ಸಪ್ಪ ಏನು ಮಾಡುತ್ತೆ ಸುಮ್ಮನೆ ಕೊಂಡ್ರೆ ಸುಮ್ಮನೆ ಗೊತ್ತಿಲ್ಲ ಅನ್ನ ಮೊಸರು. ಕಮ್ಮಿಲೆ ಮೇರಿ ಬ್ಯಾಡ ಬಲ್ಲಂತ ಚರಿ ಬ್ಯಾಡ ತಿನ್ನಾಕ ಕಮ್ಮಿಲ ನಮ್ಮನ್ಯಾಡ ಬೇಡಿದ್ದು ತರಲೇನ ಶ್ರೀಮಂತನ ಮಗನೇನ ಕೀಳಾಗಿ ನೋಡಬೇಡ ನಮ್ಮ ಪ್ರೀತಿಯಾಗ ಬಂದು ಬಳಗ ಕರ್ಕೊಂಡು ಬಾಗ ಭಾಳ ಚಂದ ಐತಿ ಬಡವರ. ನುಗ್ಗೆ ಫ್ರೈ ಹೇಳಿಲ್ಲ, ಉಳ್ಳಾಗಡ್ಡಿ ಹಾಕಿ ಟೊಮೆಟೊ ಹಾಕಿ ಎಲ್ಲ ಮಸಾಲೆಗಳು ಹಾಕಿ ಒಂದು ಸ್ವಲ್ಪ ಸುಳ್ಳಕ್ಕೆ ಬಿಡ್ಬೇಕು. ಅದಕ್ಕೆ ಸಾಟೆ ಮಾಡಬೇಕು. ಎಲ್ಲ ಮಸಾಲೆ ಅದು ಹಾಕಿ ಕುದಿಸಿಟ್ಟು ನುಗ್ಗೆಕಾಯಿ ಹಾಕಿ ಲಾಸ್ಟಿಗೆ ಶೇಂಗಾ ಕುಟ್ಟ ಹಾಕ್ತಾರೆ. ಮುಗೆ
ಸೊ ದಟ್ಸ್ ಇಟ್. ಮುಗಿತು ಲಂಚ್ ಪ್ರಿಪೇರ್ ಮಾಡಿ ಮಧ್ಯಾಹ್ನ ಅಡುಗೆ ಊಟ ಮಾಡ್ತೀನಿ. ಈಗ ಊಟ ಮಾಡಿ ಓದ್ತೀನಿ ಆರಲ್ಸ್ ಮಕ್ಕೋತೀನಿ. ಇನ್ನು ಬಿಸಿಲು ಬೀಳು ಭಾಳ ನೀರು ಬಿಟ್ಟು ನಂದು ಕಾಡಿಗೆನೂ ಕಾಡಿಗೆ ಐಲೈನರ್ ಬಿಸ್ತೀನಿ ಇಲ್ಲಿ ಟಿಕ್ಕಿ ಅದು ಹೋಗೋದು. Okay, see you guys. See you in the next video. Until then, go watch my other videos. ಬೇರೆ ವಿಡಿಯೋಸ್ ನಾವು ಅವನು ನೋಡ್ರಿ, ಸಪೋರ್ಟ್ ಮಾಡ್ರಿ. Okay, bye.